ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ವಿನೋದ್ ನಿವೇದಿತಾ ಯೂಟ್ಯೂಬ್ ಚಾನೆಲ್. ಗೈಸ್, ಇವತ್ತು ಆಫೀಸ್ ರಜಾ ಇದೆ ಕ್ರಿಸ್ಮಸ್ ಇರೋದ್ರಿಂದ. ಸೊ ಈ ಶನಿವಾರ ಭಾನುವಾರ ನಾವೆಲ್ಲ ಆಚೆ ಹೋಗ್ತಾ ಇದೀವಿ ಮನೆಯವರು. ಸೊ ಇವತ್ತು ಹೋಗಿ ಹೆಂಡತಿ ಮಗನ ನೋಡ್ಕೊಂಡು ನಾಳೆ ಲಾಗಿನ್ ಅಷ್ಟಲ್ಲಿ ಬರೋಣ ಅನ್ಕೊಂಡು ಊರ್ ಕಡೆ ಹೋಗ್ತಾ ಇದೀನಿ. ಈಗ ಆಲ್ಮೋಸ್ಟ್ ಬೆಳಗ್ಗೆ ಟೈಮ್ ಬಂದು 9:30. ಇನ್ನು ಬ್ರೇಕ್ಫಾಸ್ಟ್ ಇಲ್ಲ, ನೋಡೋಣ. ಬುಲೆಟಲ್ಲಿ ಹೋಗ್ತಿದ್ರೆ ಕುದುರೆ ಮೇಲೆ ಹೋದಂಗೆ ಇರುತ್ತೆ. ಅದೇ ಪೆಟ್ರೋಲ್ ಖಾಲಿ ಆಗಿ ಮತ್ತು ಪಂಚರ್ ಆಗಿ ತಳ್ಳಬೇಕಂದ್ರೆ ಪ್ರಪಂಚದ ತಲೆ ಮೇಲೆ ಹೋದಂಗೆ ಇರುತ್ತೆ. ಬಟ್ ಎಲ್ಲ ಕರೆಕ್ಟಾಗಿ ಹೋಗ್ಬೇಕಂದ್ರೆ ಕುದುರೆನೇ. ಒಂದು 2-3 ದಿನಕ್ಕೊಂದು ಸಲ ಗಾಡಿನ ಓಡಿಸ್ತಿದ್ರು. ಬಟ್ ಇವಾಗ ನಮ್ಮ ಅಪ್ಪನೂ ಓಡಿಸೋದಿಲ್ಲ, ನಮ್ಮ ಅಣ್ಣನೂ ಓಡಿಸೋದಿಲ್ಲ. ಎಲ್ಲಿ ನಿಲ್ಸಿದ್ರೆ 2 ತಿಂಗಳಲ್ಲ 3 ತಿಂಗಳಾದರೂ ಅಲ್ಲೇ ಇಟ್ಬಿಡುತ್ತೆ. ನನ್ನ ಫುಲ್ ಬ್ಯಾಟ್ರಿ ಡೌನ್ ಆಗಿಬಿಟ್ಟಿತ್ತು. 2 ಅವರ್ ತಳ್ಳಿ ಸ್ಟಾರ್ಟ್ ಮಾಡಿ ಹೀಟ್ ಮಾಡಿಕೊಂಡು ಇವಾಗ ಸ್ವಲ್ಪ ಒಂದೇ ಕಿಕ್ಕಿಗೆ ಸ್ಟಾರ್ಟ್ ಆಗೋ ಥರ ಮಾಡಿಕೊಂಡು ಗಾಡಿಯಲ್ಲೇ ಹೋಗ್ತಾ ಇದ್ದೀನಿ. ಯಾವತ್ತು ಗಾಡಿಯಲ್ಲಿ ಹೋಗಿರಲಿಲ್ಲ. ನನ್ನ ಗಾಡಿಯಲ್ಲಿ ಹೋಗಿದ್ದೆ 220ಯಲ್ಲಿ, ಬುಲೆಟಲ್ಲಿ ಹೋಗಿರಲಿಲ್ಲ. ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಇದು ಸೌಂಡು ಆಲ್ಟ್ರೇಷನ್ ಅಲ್ಲ ಏನಲ್ಲ, ಸ್ಟಾಕಲ್ಲಿ ಏನು ಬರುತ್ತೆ ಅದೇ ಸೌಂಡು ಥರ ಕೇಳೋಕ್ಕೆ ಮಜಾ. ಜಸ್ಟ್ ಮಾಲೂರು ರೀಚ್ ಆಗಿದ್ದೀನಿ. ನಮ್ಮ ಬಾಮ್ಮ ಇದ್ದ ಒಂದು ಗಾಡಿ ಸರ್ವಿಸ್ ಬಿಡೋದಕ್ಕೆ ಬಂದಿದ್ದಾನೆ. ಸೊ ಅವನು ಬರ್ತಾನೆ ನನ್ನ ಜೊತೆಲೇನೆ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ಹೇಳಿಲ್ವಾ ನನ್ನ ಹೀರೋ. ಹಾಯ್ ಗೈಸ್, ನಮ್ಮ ಹಸ್ಬೆಂಡ್ ಒಂದು 11 o'clock ಹಂಗೆ ಬಂದರು ನಮ್ಮೂರಿಗೆ. ಇವಾಗ ನಾವು A few moments later. Hey guys, ನಮ್ಮ ಹಸ್ಬೆಂಡ್ 11 o'clock ಕೋಲಾರಿಂದ ಮಾಲೂರಿಗೆ ಬಂದರು. 1-2 hours ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡಿ ಊಟ ಮಾಡಿಕೊಂಡು ಇವಾಗ ಮಾಲೂರು ಕಡೆ ಹೊರಟಿದ್ದೀವಿ. ಏನಕ್ಕೆ ಅಂತ ಅಂದರೆ ಪಾಪು ಸ್ವಲ್ಪ ಹಠ ಮಾಡ್ತಾ ಇದ್ದಾನೆ ಜಾಸ್ತಿ, ಮತ್ತು ಕರೆಕ್ಟಾಗಿ ನಿದ್ದೆನೂ ಮಾಡ್ತಾ ಇಲ್ಲ. ಸೊ ಮಸೀದಿನಲ್ಲಿ ಒಂದು ಯಂತ್ರ ಕಟ್ಸ್ಕೊಂಬರೋಣ, ಹಾಗೆ ಒಂದು ಸ್ವಲ್ಪ ಶಾಪ್ ಮಾಡೋದಿತ್ತು, ಎಲ್ಲ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ನಾನು, ನನ್ನ ತಮ್ಮ, ನನ್ನ ತಂಗಿ, ಪಾಪು, ಹಸ್ಬೆಂಡ್ ಎಲ್ಲ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ನಿಮ್ಗೊಂದು ಕ್ವೆಶ್ಚನ್ ಏನಪ್ಪಾ ಅಂತ ಹೇಳಿದ್ರೆ, ಫ್ರಾಂಕ್ ಆಗಿ ಹೇಳ್ಬೇಕು. ನಾನು ಒಂದು 2.5 ತಿಂಗಳಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಅಂದ್ರೆ ವೀಕ್ಲಿ 10 days ಒನ್ಸ್ ವ್ಲಾಗ್ ಮಾಡಬೇಕು ಅಂತ ಅನ್ಕೊಂಡಿದ್ದು. ಸೊ ನನ್ನ ಪ್ರಕಾರ 10ರಿಂದ 11 ವಿಡಿಯೋ ಆಗಿದೆ. ಸೊ 2.5 ತಿಂಗಳು ಅಂದ್ರೆ ಕನ್ಸಿಸ್ಟೆನ್ಸಿ, ವೀಕ್ಲಿ ಒಂದು ಮಿಸ್ ಮಾಡ್ದಂಗೆ ಹಾಕ್ತಾ ಇದ್ದೀನಿ. ಸೊ ಕಂಪ್ಯಾರಿಟಿವ್ಲಿ ನೀನು ಡೈಲಿ ವ್ಲಾಗ್ಸ್ ಎಲ್ಲ ತುಂಬಾ ಜನ ನೋಡೋದ್ರಿಂದ ಹೆಂಗಿದೆ ಫಸ್ಟ್ ವ್ಲಾಗ್ ನೋಡಿದಾಗ ಈಗ ನೋಡ್ತಾ ಇರೋದ್ರಿಂದ ಏನ್ ಚೇಂಜ್ ಮಾಡ್ಕೊಬೇಕು, ಏನ್ ಕತೆ? ಆಕ್ಚುಲಿ ತುಂಬಾ ಚೆನ್ನಾಗಿದೆ ವ್ಲಾಗ್ಸ್, ಶಾರ್ಟ್ ಅಂಡ್ ಸ್ವೀಟ್ ಆಗಿ ಸಖತ್ತಾಗಿ ಬರ್ತಾ ಇದೆ. ಒಂದೇನು ಅಂತಂದ್ರೆ ಕಾರ್ ಒಳಗಡೆ ಇರೋ ಜಾಸ್ತಿ ತೋರಿಸ್ತೇವೆ. ಬಟ್ ಐ ಅಂಡರ್ಸ್ಟ್ಯಾಂಡ್ ಯುವರ್ ಸಿಚುವೇಶನ್ ಹಂಗೆ ಇದೆ ಇವಾಗ ಕರೆಂಟ್ಲಿ. ಬಟ್ ಗೋಯಿಂಗ್ ಫಾರ್ವರ್ಡ್ ಇನ್ನೂ ಚೆನ್ನಾಗಿ ವ್ಲಾಗ್ಸ್ ಕಂಟೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡು. ಕಂಟೆಂಟ್ಸ್ ಮೇಲೆನೆ ವ್ಲಾಗ್ಸ್ ಡಿಪೆಂಡ್ ಆಗೋದು. ಆದಷ್ಟು ಕಾರ್ನ ಒಂದು ಸ್ವಲ್ಪ ಕಡಿಮೆ ಮಾಡಬೇಕು, ಮಾಡೋಣ. ಗೀತಾ, ನೀನೇನಂತೀಯ? ಕ್ವೆಶ್ಚನ್ ಕೇಳಿದ್ನಲ್ಲ ಈಗ ಬೆಳಗ್ಗೆ ಊಟ ಅಂದ್ರೆ ನೀನು ವ್ಲಾಗ್ ನೋಡೋದ್ರಿಂದ ತುಂಬಾ ಜನದ್ದು. ಈಗ ನಂದು ನೋಡ್ತಿದ್ಯಾ, ವೀಕ್ಲಿ ಒಂದು ಕನ್ಸಿಸ್ಟೆನ್ಸಿಯಾಗಿ ಹಾಕ್ತಿದ್ದೀನಿ. ಸೊ ಏನ್ ಇಂಪ್ರೂವ್ ಮಾಡ್ಕೊಬೇಕು, ಏನ್ ಇಂಪ್ರೂವ್ ಮಾಡ್ಕೊಬಾರ್ದು? ಸ್ವಲ್ಪ ಎಡಿಟಿಂಗ್ ಸ್ಕಿಲ್ಸ್ ಸ್ವಲ್ಪ ಇರಬೇಕು, ಮತ್ತೆ ಕಂಟೆಂಟ್ ವಿಡಿಯೋಸ್ ಜಾಸ್ತಿ ಆಗಬೇಕು. ಕಂಟೆಂಟ್ಸ್ ಚೆನ್ನಾಗಿ ಓಡುತ್ತೆ. ಈ ನಡುವೆ ಮನೇಲಿ ಸೈಲೆಂಟ್ ಆಗ್ಬಿಟ್ಟಿದೆ. ಕಂಟೆಂಟ್ ಕೊಡು, ಕಂಟೆಂಟ್ ಕೊಡ್ಬೇಕಲ್ಲ. ತುಂಬಾ ಇರುತ್ತೆ. ಇವಾಗ ಸೇಯಿಂಗ್ ಎಷ್ಟು ಮೈ ವೈಫ್, ಸೇಯಿಂಗ್ ಎಷ್ಟು ಹಸ್ಬೆಂಡ್, ಆ ತರ ಕಂಟೆಂಟ್ಸ್. ಇಲ್ಲ, ಇವರಿಬ್ರು ಜಗಳ ಆಡ್ತಾರಲ್ಲ, ಅದೆಲ್ಲ ಹಾಕಪ್ಪು, ನಿಜವಾಗ್ಲೂ ಸಖತ್ತಾಗಿರುತ್ತೆ. ಔಟ್ ಏನೋ ಗೋಯಿಂಗ್ ಔಟ್ ವಿತ್ ಮೈ ಫ್ಯಾಮಿಲಿ, ಆ ತರ ಕಂಟೆಂಟ್ಸ್ ಮಾಡ್ಕೊಂಡು ಆಗ್ಲಿ ಬರೋ ವಿಡಿಯೋಸ್ ಅಲ್ಲಿ ಆ ತರ ಮಾಡೋಣ. ಅದ್ರ ನೀನೇನಂತೀಯ ಒಪಿನಿಯನ್? ನೀನು ವ್ಲಾಗ್ ನೋಡೋದ್ರಿಂದ ಸೊ ಚೆನ್ನಾಗಿದ್ಯಾ, ಚೆನ್ನಾಗಿಲ್ವಾ? ಹೆಂಗಿದೆ, ಚೆನ್ನಾಗಿದ್ಯಾ? ಕಂಟಿನ್ಯೂ ಮಾಡ್ಬೋದಾ? ಓಕೆ. ಜಸ್ಟ್ ನಿಂಗೆ ಹೆಂಗ್ ಅನ್ಸುತ್ತೆ ವ್ಲಾಗ್ ರೆಡಿ ಮಾಡ್ತಾ ಇರೋದು? ಚೆನ್ನಾಗಿದ್ಯಾ? ಸೂಪರ್. ದರ್ಗಾ ಹತ್ರ ಬಂದಿದ್ವಿ. ಓಪನ್ ಮಾಡೋದೇ 5:30-6 ಗಂಟೆ ಆಗುತ್ತೆ. 6 ಗಂಟೆಗೆ ಬರೋಕ್ಕೆ ಹೇಳಿದ್ದಾರೆ. ಈಗ ಟೈಮ್ ಆಲ್ಮೋಸ್ಟ್ 3:15 ಆಗಿದೆ. ನೋಡೋಣ, ವೆಯ್ಟ್ ಮಾಡಿಕೊಂಡು ಆಮೇಲೆ ಹೋಗ್ಬೇಕು. ಇನ್ನೂ ಒಂದು 2-3 ಅವರ್ ಆಗುತ್ತೆ ಅಂತ ಮಾಲ್ದೂರಲ್ಲಿ ಫೇಮಸ್ ದೇವಸ್ಥಾನ, ಮಾರಮ್ಮ ದೇವಸ್ಥಾನ. ಸೊ ಬಂದ್ವಿ. ನಮ್ಮ ಮಿಸಸ್ ಬರೋಂಗಿಲ್ಲ, ನಾನು, ಗೀತಾ, ಭದ್ರೇಶ ಹೋಗ್ತೀವಿ. ಶ್ರೀ ಕ್ಷೇತ್ರ ಮಾರಿಕಾಂಬಾ ದೇವಿ ಮಾಲೂರು. ಡಾಕ್ಟರ್ ವಿಷ್ಣುವರ್ಧನ್ ಸಿಂಹ, ಸಾಹಸ ಸಿಂಹ. ಇದೇ ದೇವಸ್ಥಾನ. ತುಂಬ ನಂಬಿಕೆ ಇದೆ ಇಲ್ಲಿ, ತುಂಬ ಜನ ಬರ್ತಾರೆ.
ಗೈಸ್ ಮಾರಮ್ಮ ತಾಯಿ ಮಾಲೂರು ಗ್ರಾಮ ದೇವತೆ. ಫ್ರಂಟಿಂದ ಮಾರಿಕಾಂಬ ದೇವಸ್ಥಾನ ಅಂತ. ಮಾಲೂರು ಈ ತಾಲೂಕಿಗೆಲ್ಲ ಇದೊಂಥರ ಫೇಮಸ್ ದೇವಸ್ಥಾನ. ತುಂಬ ಭಕ್ತಿ ಜಾಸ್ತಿ, ಭಕ್ತಾದಿಗಳು ಜಾಸ್ತಿ. ಸೊ ಈ ನಡುವೆ ತುಂಬ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಸೊ ಸತ್ಯ ಇದೆ ತಾಯಿಯಲ್ಲಿ. ಇವಿ ಖರ್ಚಿಗೆ ಕಾಸು ಬೇಕು ಅಂತ ಹೇಳ್ತಾ ಇದ್ದಲ್ಲ. ಥ್ಯಾಂಕ್ ಯು. ನನ್ನ ಕಾಸನ್ನ ನನಗೆ ಬಿಡ್ಸ್ಕೊಂಬಂದು ಕೊಡೋರ್ನ ಏನಂತಾರಪ್ಪ. ಕಟ್ ಮಾಡ್ತೀನಿ ಅದನ್ನು. ದೇವಸ್ಥಾನಕ್ಕೆ ಹೋಗಿದ್ದಾಯ್ತು, ATM ಹತ್ರ ಸ್ವಲ್ಪ ಕೆಲಸ ಇತ್ತು, ಹೋಗಿ ಬಂದಿದ್ದಾಯ್ತು. ಇನ್ನು ಆಲ್ಮೋಸ್ಟ್ 3:30, ಇನ್ನು ಎಲ್ಲಿ ಹೋಗ್ಬೇಕು ಇನ್ನೊಂದು ಗೊತ್ತಿಲ್ಲ. ನೋಡೋಣ. ಬೇಡ ತಗೋ, ಇಟ್ಕೋಗಿತ್ತ ಇದು ನೆಕ್ಸ್ಟ್ ಇದೆ. ನನಗೆ ಎಲ್ಲಿ ಹೋಗೋದು ರುದ್ರ ಏನೋ ಅವ್ನು ಓದಿದ ಸ್ಕೂಲ್ ತೋರಿಸ್ತೀನಿ ಅಂತ ಹೇಳ್ತಿದ್ದ. ನೋಡೋಣ ಏನಾಗುತ್ತೆ ಅಂತ. ನಾನು ಓದಿದ್ದೀನಿ ಗೈಸ್, ಅದೇ ನಾನು ಓ, 3 ಜನ ಓದಿದ ಸ್ಕೂಲು. ನಾನು ಸೆಕೆಂಡ್ ಥರ್ಡ್ ಸ್ಟ್ಯಾಂಡರ್ಡ್. ನಾನು ಫುಲ್ ಅಲ್ಲೇ. ನೋಡೋಣ. ಬಾಪೂಜಿ ಸ್ಕೂಲಾ? ನಂದೇ ಫುಲ್ ಟೈಮ್ ಅಲ್ಲಿ. ನಮ್ದು ಪಾರ್ಟ್ ಟೈಮ್. ರುದ್ರೇಶ್ ಅವ್ರ ಸ್ಕೂಲ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ಫುಲ್ ಆಫ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಇದೇನಾ ಗೇಟ್? ಸ್ಕೂಲಾ ಇದು? ಇದ್ರ ಒಳಗಡೆಗೆ ಕ್ಲೋಸ್ ಆಗ್ತೈತೆ. ಏನೂ ಹಾಕಿಲ್ಲ. ಮೇಲೆ ಬೋರ್ಡ್ ಇಲ್ವಾ? ಬೋರ್ಡ್ ಬರ್ದಿಲ್ಲ. ಪೇಂಟ್ ಹೊಡ್ಬಿಟ್ಟವ್ರೆ. ಬಾಪೂಜಿ ಸ್ಕೂಲಾ? ಗೈಸ್, ಇದು ನಾನು ಓದಿದ ಸ್ಕೂಲು. ಅಂದರೆ ನಾನು, ನನ್ನ ತಮ್ಮ, ನನ್ನ ತಂಗಿ 3 ಜನನೂ ಒಂದೇ ಸ್ಕೂಲಲ್ಲಿ ಓದಿದ್ದು. ಬಟ್ ಡಿಫ್ರೆಂಟ್ ಸ್ಟ್ಯಾಂಡರ್ಡ್ಸ್ ಅಷ್ಟೇ. ನಾನು ಸೆಕೆಂಡ್ ಮತ್ತು ಥರ್ಡ್, ನನ್ನ ತಂಗಿ ಅರೌಂಡ್ 5th ಸ್ಟ್ಯಾಂಡರ್ಡ್ವರೆಗೂ, ನನ್ನ ತಮ್ಮ ಫುಲ್ ಸ್ಕೂಲ್ ಲೈಫ್ ಇಲ್ಲೇ. ಗೈಸ್, ಇದೆ ಸ್ಕೂಲ್ ಹತ್ರ ಬಂದ್ವಿ. ಇನ್ನೂ ಒಂದು 2 ಬರೋ ಟೈಮ್ ಇತ್ತು. ಬಟ್ ಲೊಕೇಶನ್ನು ಚೆನ್ನಾಗಿದೆ, ಮರ ಗಿಡ ನೆರಳು ಚೆನ್ನಾಗಿದೆ. ಸೊ ಒಂದೆರಡು ರೀಲ್ ಮಾಡಿಕೊಂಡು ಇಲ್ಲೇ ಸ್ವಲ್ಪ ತಿದ್ದೋಗೋಣ ಅಂತ ಇಲ್ಲೇ ಇದ್ದೀವಿ. ಅಲ್ಲಿ ಸ್ಕೂಲ್ ಹತ್ರ ಟೈಮ್ ಸ್ಪೆಂಡ್ ಮಾಡಿಕೊಂಡು, ರೀಲ್ಸ್ ಮಾಡಿಕೊಂಡು, ಫೋಟೋಸ್ ತೊಗೊಂಡು, ಇವರು ಡ್ರೆಸ್ ಸ್ಟಿಚಿಂಗ್ ಕೊಡಬೇಕು ಅಂತ ಹೇಳಿದ್ರು. ಅಲ್ಲಿ ಹೋಗ್ತಾ ಇದ್ದೀವಿ. ಗೈಸ್, ಆನ್ ದ ವೇ ಲಸ್ಸಿ ಶಾಪ್ ಕಾಣಿಸ್ತು. ಸೊ ಏನಾದ್ರು ತೊಗೊಳೋಣ ಅಂತ ಬಂದ್ರಿ. ಇದಾ ತಗೊಳ್ಳಿ. ಸೇಪುರಿ ಪಾನಿಪುರಿ. ನೀನೇನು ತೊಗೊಂಡಿದ್ಯಾ? ಹೆಂಗಿದೆ? ನಾನೇನು ತೊಗೊಂಡಿಲ್ಲ. ಎಲ್ಲ ತಿಂತಾರದು, ನೀನೇನು ತೊಗೊಂಡಿಲ್ಲ ಅಂತೀಯಲ್ಲ. ಕೇಳಿದ್ರೆ ಏನು ತಿನ್ನೋದಿಲ್ಲ ಅಂತ. ಅವ್ರು ಏನು ತಿನ್ನಲ್ಲ. ಕರ್ಕೊಂಡೋಗು ಕೊಡಿಸು ಮಸಾಲೆ ಪಾನಿಪುರಿ, ಬೇಲ್ಪುರಿ ಅಂತ. ಡಬ್ಬು ಗೀತಾ ಸ್ಪೆಷಲ್ ಬೇಲ್. ಗೈಸ್, ಫಾಂಟಾ ಮಸಾಲ. ಇವಾಗ ತಾನೇ ಬಂದ್ವಿ. 6 ಗಂಟೆ ಆಗುತ್ತೆ ಅಂತ ಹೇಳಿದ್ರು. ಸೊ ಸ್ವಲ್ಪ ಗಲಾಟೆ ಜಾಸ್ತಿ ಮಾಡ್ತಿದ್ದ, ಮಂತ್ರ ಹಾಕ್ಸ್ಕೊಂಡು ಹೋಗೋಣ ಅಂತ. ಸೊ ವೈಟಿಂಗ್ ಇನ್ನೂ 5 ನಿಮಿಷ. ಜರ್ಕಿನ್ ಎಕ್ಸ್ಚೇಂಜ್ ಮಾಡಿ ಮತ್ತು ತರಕಾರಿ ತೊಗೊಂಡು ವಾಪಸ್ ಹೋಗ್ತಾ ಇದ್ದೀವಿ. ನೋಡೋಣ, ಒಂದು ಆ್ಯಕ್ಟಿವಿಟಿ ಮಾಡೋಣ, ಚಿಕ್ಕದಾಗಿ ಒಂದು ಆಟ ಆಡೋಣ ಅಂದ್ಕೊಂಡಿದ್ದೀವಿ. ಮನೆಗೆ ಹೋದ್ಮೇಲೆ ನೋಡೋಣ ಹೆಂಗೆ ಬರುತ್ತೆ, ಏನು ಕತೆ ಅಂತ.